ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲಿನ್ ಒನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ವಿದ್ಯೆಗಿಂತ ಒಳ್ಳೆ ಮಿತ್ರ ಯಾರೂ ಇಲ್ಲ. ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರಾಗಲಿ ಸಂಬಂಧಿಕರಾಗಲಿ ಕೈ ಬಿಟ್ಟರು ಕಲಿತ ವಿದ್ಯೆ ಯಾವತ್ತೂ ಕೈ ಬಿಡಲ್ಲ. ನಮ್ಮ ಮಗನ ಸ್ಕೂಲಲ್ಲಿ ಇವತ್ತು ಆ್ಯನ್ಯುವಲ್ ಡೇ ಇತ್ತಂತ ನಾವು ಇವತ್ತು ನಮ್ಮ ಮಗನ ಸ್ಕೂಲ್ ಕಡೆ ಬಂದಿದ್ವಿ. ಮಕ್ಕಳಿಗೆಲ್ಲರಿಗೂ 2:15 ಡ್ರಾಪ್ ಮಾಡಿಬಿಟ್ಟು ಇನ್ನು ಪೇರೆಂಟ್ಸ್ ಎಲ್ಲರೂ 5:15 ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ 5:15 ಬರೋಕ್ಕೆ ಹೇಳಿದರು. ನಾವು 2:15 ನನ್ನ ಮಗನಿಗೆ ಅಂದರೆ ಸಾತ್ವಿಕ್ ಬಿಡೋಕ್ಕಂತ ಬಂದಿದ್ವಿ. ಇನ್ನು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಸ್ಟೇಜ್ ಆಗಿರ್ಬೋದು, ಇಲ್ಲ ಚೇರ್ ಹಾಕೋದಾಗಿರ್ಬೋದು, ಎಲ್ಲನೂ ರೆಡಿ ಮಾಡ್ತಾಯಿದ್ರು ಆ್ಯನ್ಯುವಲ್ ಡೇಗೋಸ್ಕರ. ನಾನಂತೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೆ ಫಂಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತಂತ. ಯಾಕಂದರೆ ನನ್ನ ಮಗನ ಡಾನ್ಸ್ ನೋಡಬೇಕಾಗಿತ್ತು ನನಗೆ. ನನ್ನ ಮಗ ಜಾಸ್ತಿ ಯಾರ ಜೊತೆ ಬರೆಯೋದಾಗಲಿ ಇಲ್ಲ ಮಾತಾಡೋದಾಗಲಿ ಏನೂ ಮಾಡಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು, ಅವ್ನ ಪಾಡಾಯಿತು, ಆ ಥರನೇ ಇದ್ಬಿಡ್ತಾನೆ. ಇನ್ನು ಡ್ಯಾನ್ಸಲ್ಲಿ ಆಗಿದ್ದಾನಲ್ಲ, ಸ್ಟೇಜ್ ಮೇಲೆ ಹೋದ್ಮೇಲೆ ತುಂಬ ಜನ ಬಂದಿದ್ದರು. ಅವ್ರಿಗೆಲ್ಲರಿಗೂ ನೋಡಿಬಿಟ್ಟು ಮಾಡ್ತಾನೋ ಇಲ್ವೋ ಅಂತ ತುಂಬಾ ಕಾತುರದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಬನ್ನಿ ಮಾಡ್ತಾನೆ ಇಲ್ವೋ ಅಂತ ನೀವು ನೋಡೋರಂತೆ. ಇನ್ನು ಸ್ಕೂಲ್ ಎಂಟ್ರೆನ್ಸಲ್ಲಿ ಒಂದು ಬೋರ್ಡ್ನ ಹಾಕಿದ್ರು. ಆ ಬೋರ್ಡ್ ಮೇಲೆ ಸ್ಕೂಲ್ದು ಇಡೀ ವರ್ಷದ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಏನೇನು ಮಾಡಿದರೆ ಅದರದ್ದೆಲ್ಲ ಪಿಕ್ಚರ್ಸ್ನ ತೆಗೆದು ಹಾಕಿದ್ರು. ಅದ್ರ ಬಗ್ಗೆ ಬರೆದಿದ್ರು ಕೂಡ. ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಹಾಗೆ ಆ್ಯನ್ಯುವಲ್ ಡೇ ಫೋಟೋಶೂಟ್ ಟೈಮು ಕೂಡ ಆಗಿತ್ತು ಅಂತ ಸಾತ್ವಿಕ್ಕು ಸ್ಕೂಲ್ ಒಳಗಡೆ ಬಿಟ್ಬಿಟ್ಟು ನಾವು ಅಲ್ಲೇ ಒಂದು ಸ್ವಲ್ಪ ಪಾರ್ಕಲ್ಲಿ ಸುತ್ತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾವು ಅಲ್ಲಿಂದ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿದ್ವಿ. ಅವರು ಫಂಕ್ಷನ್ಗೆ ಬರಬೇಕಾಗಿತ್ತು, ಅಂದರೆ ಆ್ಯನ್ಯುವಲ್ ಡೇಗೆ. ಅವ್ರ ಮಕ್ಕಳು ಕೂಡ ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಹಾಗಾಗಿ ಅವ್ರ ಮನೆ ಹತ್ತಿರ ಇತ್ತು. ಇನ್ನು ನಾವು ಸಾತ್ವಿಕ್ ಬಿಟ್ಟು ಇನ್ನು ನಮ್ಮ ಮನೆಗೆ ಬಂದು ಮತ್ತೆ 5:15 ಹೋಗೋದೆಲ್ಲ ಲೇಟ್ ಆಗುತ್ತೆ, ಅವ್ರ ಮನೆ ಹತ್ರನೇ ಅಂತ ಅಲ್ಲೇ ಹೋಗಿದ್ವಿ. ನಾವೆಲ್ಲರೂ ಸ್ವಲ್ಪ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಒಂದು ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೊರಡೋ ಅಷ್ಟರಲ್ಲಿ ಇನ್ನು ಫಂಕ್ಷನ್ ಎಲ್ಲೂ ಸ್ಟಾರ್ಟ್ ಆಗಿರಲಿಲ್ಲ. ಆದರೆ ತುಂಬಾ ಜನ ಸೇರಿದ್ರು. ಚೇರ್ ಮುಂದೆಗಡೆ ಎಲ್ಲ ಫುಲ್ ಆಗಿದ್ವಿ. ನಮಗೆ ಪೂರ್ತಿ ಕೊನೆಯಲ್ಲಿ ಲಾಸ್ಟಲ್ಲಿ ಚೇರ್ ಸಿಕ್ತು. ಹಾಗೆ ಫಂಕ್ಷನು ಪೂರ್ತಿಯಾಗಿ ರೆಡಿ ಆಗಿತ್ತು ಸ್ಟಾರ್ಟ್ ಆಗೋಕ್ಕೆ. ಎಲ್ಲರೂ ತುಂಬ ಜನ ಸೇರಿದರು. ನನಗೂ ನನ್ನ ಹಸ್ಬೆಂಡ್ಗಂತೂ ಸಾತ್ವಿಕ್ ಡ್ಯಾನ್ಸ್ ಮಾಡೋದೇ ದೊಡ್ಡ ಚಿಂತೆ ಆಗೋಗಿತ್ತು. ಯಾವ ಥರ ಮಾಡ್ತಾನೋ, ಇಷ್ಟು ಜನಕ್ಕೆ ನೋಡಿ ಹೆದರ್ಕೊಂಡು ಹಂಗೆ ನಿಂದ್ರಕೋತಾನೋ, ಇಲ್ಲ ಅಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೋ ಅಂತ ಅದೇ ಯೋಚನೆಯಲ್ಲಿದ್ವಿ. ಬೇಗ ಹೋಗೋಣ, ಸ್ಕೂಲ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಜೆಂಟ್ ಮಾಡಿಕೊಂಡೇ ಇದ್ವಿ. ಇನ್ನು ನಾವು ಬಂದಮೇಲೂ ಸಹ ತುಂಬಾ ಜನ ಬಂದರು. ನಮ್ಮ ಹಿಂದೆಲ್ಲ ಕೂತ್ಕೊಂಡ್ರು. ನಾವು ಅಂದ್ಕೊಂಡಿದ್ವಿ ನಾವೇ ಲಾಸ್ಟು ಅಂತ. ಇಲ್ಲ, ತುಂಬ ಜನ ಕೂತ್ಕೊಂಡ್ರು. ಆದರೂ ನಾವು ತುಂಬ ದೂರ ಆಗಿರೋದ್ರಿಂದ ಸ್ಟೇಜು ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಆದರೂ ಪರವಾಗಿಲ್ಲ, ಡ್ಯಾನ್ಸ್ ಎಲ್ಲ ಕಾಣಿಸೋ ಥರ ಇತ್ತು. ಇನ್ನು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ ಅವರು ಭಾಷಣ ಎಲ್ಲ ಮುಗಿಸ್ಕೊಂಡು ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ರು. ನಾವು ತುಂಬಾ ಕಾತುರದಿಂದ ಕಾಯ್ಕೊಂಡಿದ್ವಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೋಸ್ಕರ. ನಮ್ಮ ಮಗನ ಡ್ಯಾನ್ಸ್ ನೋಡಬೇಕು ಅಂತ. ಬೆಳದಿಂಗಳನ್ನು ನಿಮ್ಮೆಲ್ಲರ ಮನಗಳಲ್ಲಿ ಚೆಲ್ಲಲಿದ್ದಾನೆ. ಎಲ್ಲರಿಗೂ ಈ ಹಬ್ಬ ಚೈತ್ರ ತರಲಿ. Before we jump in, let's take a quick detour and explain today's exciting theme.
Embark on an epic voyage. This theme isn't just about maps and mountains. It's about how we, as humans, connect with the environment, shaping it and being shaped by it. Are you all ready to dive in? Let's make this evening timeless. ಭಕ್ತಿ ಭಾವ ಬೆರೆತ ಹಾಡಿಗೆ ಗೆಜ್ಜೆ ಗೆಜ್ಜೆ ಬೆರೆತ ನೃತ್ಯ, ಆಧ್ಯಾತ್ಮ ಭಾವ ತುಂಬಿದ ಗೀತೆಗೆ ಅಂತರಂಗ ಸೆಳೆವ ಕುಣಿತ, ಸಂಸ್ಕೃತಿ ಮೇಳೈಸಿದ ಸಂಗೀತಕ್ಕೆ ವೈಭವದ ಭರತನಾಟ್ಯ, ವರ್ಣ ಸಂಭ್ರಮ ಅಲಂಕಾರ, ಕಣ್ಗಳಿಗೆ ಕಾಡಿಗೆ ಶೃಂಗಾರ, ಲಯಬದ್ಧ ಕುಣಿತದ ಇಂಪು, ಕಿವಿಗೆ ಸಂಗೀತ ಸುದೆ ತಂಪು, ರಾಗ ತಾಳ ಬೆರೆತ ಗಾನ ಸೆಳೆಯುವುದು ಎಲ್ಲರ ಮನ. ಈಗ ಕಾರ್ಯಕ್ರಮದ ಶುಭಾರಂಭ. ಭರತನಾಟ್ಯದ ಮೂಲಕ ಪ್ರಣವಾಲಯ ಎಂಬ ದೇವತೆ ಸ್ತುತಿಗೆ ನರ್ತಿಸಲು ಬರುತ್ತಿದ್ದಾರೆ. ಭರತನಾಟ್ಯ ಆದಮೇಲೆ ನರ್ಸರಿದಾದಮೇಲೆ LKG ಸೆಕೆಂಡ್ ಡಾನ್ಸೇ ಆಗಿತ್ತು. ಸಾತ್ವಿಕ್ ಮಾಡ್ತಾನೋ ಇಲ್ವೋ ಅಂತ ಕಾತುರದಿಂದ ಕಾಯ್ಕೊಂಡಿದ್ವಿ, ತುಂಬಾ ಎಕ್ಸೈಟ್ಮೆಂಟಿಂದ. ಕೊನೆಗೂ ಡಾನ್ಸ್ ಮಾಡ್ದೆ ಸೂಪರಾಗಿ. ಹಾಗೆ ಸ್ಟೇಜ್ ಮೇಲೆ ಸಾತ್ವಿಕ್ ಯಾರ್ಯಾರಿಗೆ ಕಾಣ್ದ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಚಿಕ್ಕ ಮಕ್ಕಳು ಡಾನ್ಸ್ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ, ಒಬ್ರೊಬ್ರು ಒಂದೊಂದು ಕಡೆ ಮುಖ ಮಾಡೋದು, ಕೈಕಲ್ಲ ಆಡಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನು ಒಬ್ಬರಾದ್ಮೇಲೆ ಒಬ್ಬರೇ ಇದೇ ಥರ ಡಾನ್ಸ್ ಮಾಡ್ತಾಯಿದ್ರು. ಪೂರ್ತಿ ಎಲ್ಲ ಆ್ಯನ್ವಲ್ ಡೇ ಫಂಕ್ಷನ್ ಮುಗಿಯೋಕ್ಕೆ ರಾತ್ರಿ 10 ಗಂಟೆ ಆಗೋಗಿತ್ತು. ಇನ್ನು ಚಿಕ್ಕ ಮಕ್ಕಳು ಅಲ್ವಾ ಇವರು, ಅಷ್ಟೊತ್ತವರೆಗೂ ಕೂಡೋಕ್ಕಾಗಲ್ಲ ಅಂತ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡು ಹೋಗಿದ್ವಿ. ಇವರು ಅಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಆಟ ಆಡ್ಕೊಂಡಿದ್ರು. ಸಾತ್ವಿಕು ಕೂಡ ಡಾನ್ಸ್ ಆದಮೇಲೆ ಅವನ್ನ ಬಿಟ್ಬಿಟ್ರು. ಅವ್ನು ನಮ್ಮ ಜೊತೆನೇ ಕೂತ್ಕೊಂಡು ಎಲ್ಲನೂ ನೋಡಿಕೊಂಡು ನಮ್ಮ ಜೊತೆ ಆಟ ಆಡಿಕೊಂಡು ಕ್ಲಾಸ್ ವೈಸ್ ಡಾನ್ಸ್ ಮಾಡಿಸ್ತಾಯಿದ್ರು. ಅವ್ರವ್ರದ್ದು ಕ್ಲಾಸ್ ಡಾನ್ಸ್ ಮುಗಿದ್ಮೇಲೆ ಪೇರೆಂಟ್ಸ್ ಬಂದುಬಿಟ್ಟು ಅವ್ರವ್ರ ಮಕ್ಕಳನ್ನ ಪಿಕ್ ಮಾಡ್ಕೋಬೇಕಾಗಿತ್ತು. ಚಿಕ್ಕ ಮಕ್ಕಳದಾದಮೇಲೆ ದೊಡ್ಡವ್ರ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಚಿಕ್ಕ ಮಕ್ಕಳು ನೋಡೋದೇ ಒಂದು ಖುಷಿ, ಆದರೆ ದೊಡ್ಡವ್ರು ನೋಡೋದೇ ಒಂದು ಖುಷಿನಪ್ಪ. ಯಾಕಂದರೆ ದೊಡ್ಡವ್ರು ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ರಂದರೆ ಸೂಪರಾಗಿ ಮಾಡ್ತಾಯಿದ್ರು, ಹೇಳೋಕ್ಕೆ ಆಗಲ್ಲ ಆ ಥರ. ನಾನು ಅಂದ್ಕೊಂಡಿದ್ದೆ ಇನ್ನು ಈ ಸೌಂಡ್ಗೆ ಗಲಾಟೆಗೆ ನನ್ನ ಚಿಕ್ಕ ಮಗ ಎಲ್ಲ ಅಳ್ತಾನೋ, ಪೂರ್ತಿ ಆ್ಯನ್ವಲ್ ಡೇ ಫಂಕ್ಷನ್ ನೋಡೋಕೆ ಬಿಡ್ತಾನೋ ಇಲ್ವೋ ಅಂತ. ಆದರೆ ಅಲ್ಲಿ ಸಾಂಗ್ ಹಾಕ್ತಾಯಿದ್ರಲ್ವ, ಅವನು ನೀಟಾಗಿ ಕೂಣ್ಕೊಂಡು ಏನೋ ಕೊಟ್ಟು ತಿನ್ಕೊಂಡು ಆರಾಮಾಗಿ ನೋಡೋಕೆ ಬಿಟ್ಟ. ಪೂರ್ತಿ ಮುಗಿಯೋವರೆಗೂ ನಾವು ಅಲ್ಲೇ ಕೂತ್ಕೊಂಡಿದ್ವಿ, ಎದ್ದು ಬರಲೇ ಇಲ್ಲ. ಪೂರ್ತಿ ಮುಗಿಯೋಷ್ಟರಲ್ಲಿ ರಾತ್ರಿ 10 ಗಂಟೆ ಆಗಿತ್ತು. ಇನ್ನು ಸ್ವಲ್ಪ ಜನ ಅವ್ರ ಮಕ್ಕಳು ಫಂಕ್ಷನ್ ಆದಮೇಲೆ
ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಯಿದ್ರು. ಆದರೆ ನಾವು ಪೂರ್ತಿ ನೋಡೋವರೆಗೂ ಕೂರೋಣ, ಏನು ಪ್ರತಿದಿನ ಇರುತ್ತಾ, ಇರೋದೇ ವರ್ಷಕ್ಕೊಂದ್ಸಲ ಅಂತ ಪೂರ್ತಿ ಕೊನೆವರೆಗೂ ನೋಡಿದ್ವಿ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಆದಮೇಲೆ ಕೊನೆಯಲ್ಲಿ ಟೀಚರ್ಸ್ದೆಲ್ಲ ಫೋಟೋಶೂಟ್ ಮಾಡ್ತಾಯಿದ್ರು. ಇನ್ನು ಇದೆಲ್ಲ ಆದಮೇಲೆ ನಾವು ಮನೆಗೆ ಹೊರಡೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ನಾವು ಮನೆಗೆ ಬಂದು ತಲುಪೋ ಅಷ್ಟರಲ್ಲಿ 10:30 11 ಗಂಟೆ ಆಗ್ತಾಯಿತ್ತು. ಆದರೂ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೇಳೋದಾ? ಹಗಲಲ್ಲೇನೋ ಓಡಾಡ್ತಾರೆ, ಹೌದು, ರಾತ್ರಿನೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದೆನೂ ಸಹ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.